ಸಾಹಿತ್ಯ ಸಾರಥಿ ರಾಜ್ಯ ಮಟ್ಟದ ಸಾಹಿತ್ಯಿಕ ಮಾಸಪತ್ರಿಕೆ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಅವರ ಸಹಯೋಗದಲ್ಲಿ 2024ನೇ ಸಾಲಿನ ರಾಜ್ಯ ಮಟ್ಟದ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪ್ರದಾನ ಸಂಚಿಕೆ ಬಿಡುಗಡೆ ಹಾಗೂ ಕನ್ನಡ ಗೀತಗಾಯನ ಸಮಾರಂಭ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಜರುಗಿತು. ವ್ಯಕ್ತಿಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದಾಗ ಅವರ ಜವಾಬ್ದಾರಿಗಳು ತಾನಾಗಿ ಹೆಚ್ಚುತ್ತವೆ ಎಂದು ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಿಯ ಸುಕ್ಷೇತ್ರದ ರೇವಣಸಿದ್ದ ಶಿವಾಚಾರ್ಯರು ನುಡಿದರು. ನಮ್ಮ ಸಂಘದ ಅಧ್ಯಕ್ಷನಾಗಿ 15 ವರ್ಷಗಳು ಸೇವೆ ಮಾಡಿಸ್ತಕ್ಕಂಥ ಸಂದರ್ಭ. ಯಾಕೆ ಈ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ ಇಲ್ಲ, ಆದರೂ ಕೂಡ ವರ್ಷದಲ್ಲಿ 2 ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೇಳ್ತೀನಿ. ಆ ಭಾಗದಿಂದ ಬಹಳಷ್ಟು ಕಡಿಮೆ ವಿರಳದಲ್ಲಿ ಬಹಳಷ್ಟು ಅನುದಾನ ಕೇಳ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಆಮೇಲೆ ತಾವು ಬಂದಿದ್ದೀರಿ. ಮೊದಲನಾಗಿ 1 ಲಕ್ಷ ರೂಪಾಯಿ ಅದೇ ವರ್ಷ ನಮ್ಗೆ ಶಾಂಕ್ಷನ್ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ. ಯಾಕಂದ್ರೆ ಹೇಳಬೇಕಾಗ್ತದೆ, ಅವ್ರು ಈ ಸಾಹಿತ್ಯಿಕವಾಗಿ ಅವ್ರು ಎಷ್ಟು ಪ್ರೇಮಿಗಳಿದ್ದಾರೆ. ಬಹಳಷ್ಟು ಜನ ಈ ಕ್ಷೇತ್ರಕ್ಕೆ ಹೋಗುದಿಲ್ಲ, ಬೇರೆ ಬೇರೆ ಐಎಸ್ ಆಫೀಸರ್ನ ನೋಡಿದ್ವಿ, ಬೇರೆ ಬೇರೆ ಅದರಲ್ಲಿ ಮನು ಬಳಿಗಾರ್ ಅವರು ಬಹಳ ಅವರ ಅವಧಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ವಿಭಾಗಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ಅಂತವರು ಇವತ್ತ ಈ ಕಾರ್ಯಕ್ರಮದಲ್ಲಿ ಬಂದು ಯಾವ 12 ಜನ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿರ್ತಕ್ಕಂಥವ್ರು, ನಮಗೆಲ್ಲ ಬಹಳಷ್ಟು ಕಿರಿಪಕ್ಷ ಕ್ಷೇತ್ರಗಳಲ್ಲೂ ಆದರೂ ಕೂಡ ಅವರು ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆಗಿರ್ತಕ್ಕಂಥವ್ರು. ಬಹುಶಃ ನಡೆ ನುಡೆ ಮತ್ತು ಮುಂದೆ ಅವರ ಜವಾಬ್ದಾರಿ. ಇವತ್ತ ನಾವು ಸನ್ಮಾನ ಪಡೆದಿವಿ ಅಂದ್ರೆ ಇಲ್ಲಿ ನಿಲ್ಲು ಅವರು ಒಂದು ಜವಾಬ್ದಾರಿ ಹೆಚ್ಚಿಸ್ಕೊಳ್ತಾರೆ. ಇವತ್ತಿನಿಂದ ಅವ್ರು ನೋಡ್ರಿ, ನಮಗೊಂದು ಸನ್ಮಾನ ಸಿಕ್ಕಿದೆ ಅಂತಂದ್ರೆ ನಾಳಿಂದ ಇನ್ನೂ ಅದೇ ಕ್ಷೇತ್ರದಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಅವ್ರ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಅದಕ್ಕೆಲ್ಲ ಅವರೆಲ್ಲ ಕೆಲಸ ಕಾರ್ಯಗಳು ಮಾಡಿ ಇನ್ನೂ ಹೆಚ್ಚಿನ ಇವತ್ತು ಕೇವಲ ರಾಜ್ಯ ಮಟ್ಟದಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವ್ರಿಗೆ ಪ್ರಶಸ್ತಿ ಪ್ರದಾನ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಅವರು ಮಾಡುವಂತಹ ಕಾರ್ಯಕ್ರಮ ಬಹಳ ಅಪರೂಪದ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ನಿರ್ವಹಿಸಲು ಪ್ರತಿ ವರ್ಷ ಈ ಪ್ರಶಸ್ತಿ ಪ್ರದಾನವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಕಾರ್ಯಕ್ರಮ ಇದೆ. ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತ ಮಾನು ಬಳಿಗಾರ್ ಸರ್ ಅವರನ್ನು ಕರೆಸಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ, ಬಹುಶಃ ಎಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿರಿ ಅನ್ನೋದು ದೊಡ್ಡದಲ್ಲ, ಈ ಕಾರ್ಯಕ್ರಮದಿಂದ ನಾವು ಎಷ್ಟು ಲಾಭವನ್ನು ಪಡೆದೀವಿ, ಎಷ್ಟನ್ನ ತಿಳ್ಕೊಂಡಿವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡವರನ್ನು ಒಳಗೊಂಡು ಈ ವೇದಿಕೆ ಮುಂಭಾಗದಲ್ಲಿ ಕುಂತಂತವರು ಬಹಳಷ್ಟು ವಿದ್ಯಾವಂತರು, ಸಾಹಿತಿಗಳು, ವಿಚಾರವಾದಿಗಳು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ.